ಲಕ್ಕಿ ಕಿಚನ್ ಡೈಲಿ ವ್ಲಾಗ್ಸ್ಗೆ. ಇವತ್ತು ಏನು ಸ್ಪೆಷಲ್ ಅಂದರೆ, ಇವತ್ತು ಮೋಹಿನಿ ಏಕಾದಶಿಯ ಪೂಜೆಯ ವ್ಲಾಗ್ ಇದು. ಏನಂತಂದರೆ, ಹಿಟ್ಟಿನ ದೀಪ ಮಾಡ್ತಾರೆ. ಹಾಗಾಗಿ ಹೇಗೆ ಮಾಡೋದು ಅಂತ ಕೆಲವೊಬ್ಬರಿಗೆ ಗೊತ್ತಾಗದೇ ಇದ್ದರೆ ಗೊತ್ತಾಗುತ್ತೆ ಅಂತ ನಾನು ಮಾಡ್ತಿದ್ದೀನಿ. ಫಸ್ಟ್ನಲ್ಲಿ ನಾನು ಏನಂತಾರೆ, ಕಪ್ನಲ್ಲಿ ಹಾಕಿ ಕಟೋರಿ, ಅದೇ ಜಾಮೂನ್ ಕಟೋರೀಸ್ ಅವೆಲ್ಲ ಚಿಕ್ಕ ಚಿಕ್ಕದಿರುತ್ತಲ್ವ, ಅದರೊಳಗಡೆ ಹಾಗೆ ಹಿಟ್ಟನ್ನಿಟ್ಟು ಶೇಪನ್ನು ಮಾಡ್ತಿದ್ದೆ. ಈಗ ಕೈಯಿಂದನೇ ಮಾಡಿದ್ದೀನಿ. ನಾಮಗಳು ಚೆನ್ನಾಗಿ ಹಚ್ಚೋಕ್ಕೆ ಬರುತ್ತೆ ಅಂತಂದು. ನೀವೆಲ್ಲ ಏಕಾದಶಿ ಪೂಜೆ ಯಾರಾದರೂ ಮಾಡೋರಿದ್ದರೆ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮತ್ತು ನೀವು ಕೂಡ ಯಾವ ದೇವರನ್ನು ಹೆಚ್ಚಿಗೆ ನಂಬುತ್ತೀರಾ ಅನ್ನೋದು ಕೂಡ ತಿಳಿಸಿ. ನಮ್ಮ ಹತ್ರ ನಮ್ಮ ತಿಳಿದ ಮಟ್ಟಿಗೆ ನಮ್ಮ ಬುದ್ಧಿ ಬಂದಮೇಲೆ ರೀಸೆಂಟ್ಲಿ ಒಂದು 5 years ಹಾಗೆ ಗೊತ್ತಾದ ಮೇಲೆ, ದೇವ್ರ ಬಗ್ಗೆ ಮಹಿಮೆಗಳೆಲ್ಲ ಗೊತ್ತಾದ ಮೇಲೆ ವೆಂಕಟೇಶ್ವರ, ಶ್ರೀರಾಮಚಂದ್ರ ದೇವರು, ಹಾಗೆ ನಮ್ಮ ಮನೆ ದೇವರಾಗಿರೋ ವೀರಭದ್ರೇಶ್ವರ, ಹಾಗೆ ಪ್ರತಿ ದೇವರು ಪ್ರತಿ ಹಬ್ಬ ಭಾಳ ಇಷ್ಟಪಟ್ಟು ಭಕ್ತಿಯಿಂದ ಏನೋ ಜಾಸ್ತಿ ಇಂಟ್ರೆಸ್ಟಿಂದ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ತಂಗಿ ಕೂಡ ತುಂಬ ಇಷ್ಟ ಪೂಜೆಗಳವೆಲ್ಲನೂ. ಈಗ ಮಾಡೋ ಪೂಜೆ ಕೂಡ ಅವಳೇನೆ ಮಾಡೋದು. ಏಕಾದಶಿ ಪೂಜೆ ಅವಳೇನೆ ಮಾಡ್ಕೊಳ್ತಾ ಇರೋದು, ಅವಳು ಇಷ್ಟದ ಹಾಗೆಯೇ ಮಾಡ್ತಿರೋದು. ಯಾಕಂದರೆ ನಮ್ಮಮ್ಮವರಿಗೆ ಅಷ್ಟೊಂದೆಲ್ಲ ಪೂಜೆ ಅಂದರೆ ಮನೆಯಲ್ಲಿ ಮನೆ ಪೂಜೆಗಳು ಡೈಲಿ ಹೇಗಿರುತ್ತೋ ಅದೊಂದೇ ಪೂಜೆ ಮಾಡೋರು. ಹಾಗೆ ದಸರಾ ಪೂಜೆ ಹಾಗೆ ಹೀಗೆ ಮಾಡೋರು. ಈಗ ನಾವು ಬುದ್ಧಿ ಬಂದಮೇಲೆ ನಮ್ಮ ತಂಗಿನೇ ಮನೆಯಲ್ಲಿ ಹಲವಾರು ಪೂಜೆಗಳು, ಅದು ಇದು ವ್ರತಗಳು ಎಲ್ಲ ಹಿಡಿದು ಮಾಡ್ತಿರೋದು. ನಾವೇನು ಯೂಟ್ಯೂಬ್ ಚಾನಲ್ ತೆಗೆದೇ ಇದ್ದಾಗ ಕೂಡ ನಮ್ಮ ಹತ್ರ ಶ್ರಾವಣದಲ್ಲಿ ಲಕ್ಷ್ಮೀ ಪೂಜೆ, ಹಾಗೆ ದಸರೆಯಲ್ಲಿ ಕೂಡ ಸ್ಪೆಷಲ್ಲಾಗಿ ಕೂಡ ಅಮ್ಮವಾರ ಪೂಜೆ ಅವೆಲ್ಲ ಮಾಡ್ತೀವಿ. ಹಾಗೆ ನಾವೇನು ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆಟೋಮೆಟಿಕ್ಕಾಗಿ ಪೂಜೆಗಳೆಲ್ಲ ಹಾಗೆ ಸಾಗ್ತವೆ. ಯಾಕಂದರೆ ನಮಗೆ ಇದು ಮಾಡು ಅದು ಮಾಡು ಅಂತ ಹೇಳ್ಕೊಡೋರು ಯಾರೂ ಇಲ್ಲ. ನಾವು ಹೊರಗಡೆ ಎಲ್ಲಾದರೂ ಹೋದಲ್ಲಿ ತಿಳ್ಕೊಂಡು ಮಾಡೋ ಪೂಜೆನೇ ಜಾಸ್ತಿ. ಹಾಗಾಗಿ ಏನೋ ಗೊತ್ತಿಲ್ಲ, ನಮ್ಮ ಮನೆ ದೇವರು ನಮಗೆ ತುಂಬ 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 ಒಂದು ಏನಂತಾರೆ, ತಲೆ ಮೇಲೆ ಅವ್ರ ಕೈ ಇದೆ ಅಂತ ಒಂದು ದೊಡ್ಡ ನಂಬಿಕೆ. ಎಲ್ಲಿ ಯಾರಾದರೂ ದೊಡ್ಡವರು ಹಿರಿಯವರು ಮಾತಾಡ್ತಿರುವಾಗ ನಮಗೆ ಇದೇ ಥರ ಹೇಳೋದು, ನಿಮ್ಮ ಮನೆ ದೇವರೇ ನಿಮ್ಮನ್ನು ಕಾಪಾಡ್ತಿದ್ದಾರೆ, ಅವರಿಂದನೇ ನೀವು ಹೀಗಿದ್ದೀರಾ ಹಾಗೆ ಅಂತ. ಏನಕ್ಕೆ ಈ ಮಾತು ಬಂತು ಅಂದರೆ, ಹಲವಾರು ಸಾರಿ ಎಷ್ಟೊಂದು ಕಷ್ಟ ಬಂದಿದೆ. ಇನ್ನೇನು ನಾವು ಕೆಳಗಡೆ ಬಿದ್ದಿದ್ದೀವಿ, ಅವಮಾನ ಆಗಿದೆ, ಇನ್ನೇನು ನಮಗೆ ಉಳಿದೇ ಇಲ್ಲ ಅನ್ನೋ ಟೈಮಲ್ಲಿ ಕೂಡ ಸಿಚುವೇಶನ್ ಎಲ್ಲ ರಿವರ್ಸ್ ಆಗಿ ಒಂಥರ ಸ್ಪೆಷಲ್ಲಾಗಿ ಏನೋ ಮ್ಯಾಜಿಕ್ ನಡೆದಿದೆ ನಮ್ಮ ಲೈಫಲ್ಲಿ. ಹಾಗಾಗಿ ಎಲ್ಲಿ ಕೇಳಿದ್ರು, ಎಲ್ಲಾದರೂ ಗುಡಿಯಲ್ಲಿ ಹೋಗಿ ನಮ್ಮ ಇಷ್ಟದ ಪ್ರಕಾರ ನಾವೇನಾದರೂ ಮಾತಾಡ್ತಾ ಇದ್ದರೂ ಕೂಡ ಅವ್ರು ಬಂದು ಆಚಾರ್ಯರು, ಪೂಜಾರಿಗಳು ಬಂದು ಹೇಳೋದಿದೆ. ನಾವಾಗಿ ಏನು ಕೇಳದೇ ಇದ್ದರೂ ಕೂಡ ಅವ್ರು ಬಂದು ಹೇಳೋದಿದೆ. ರಾಘವೇಂದ್ರ ಸ್ವಾಮಿ ಕೂಡ ತುಂಬ 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 ನಂಬ್ತಾಳೆ ನಮ್ಮ ತಂಗಿ. ಹಾಗೆ ನಂಗೆ ಕೂಡ ತುಂಬ ಇಷ್ಟ. ರಾಯರು ನಮಗೆ ಏನು ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ಮೂಢನಂಬಿಕೆ ಎಲ್ಲ ಕಳೆದು ಅವ್ರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡಿದ್ರೆ ಅವ್ರು ಇದ್ದಾರೆ ಅನ್ನೋ ಒಂದು ನಂಬಿಕೆ ಮಾತ್ರ ತುಂಬ ಇರುತ್ತೆ. ಹಾಗಾಗಿ ನಂಬಲೇಬೇಕು. ನಮ್ಮ ಉಸಿರಿರೋದು ಎಷ್ಟು ನಿಜನೋ ದೇವರು ಇರೋದು ಕೂಡ ಅಷ್ಟೇ ನಿಜ. ಹಾಗೆ ರಾಯರಿರೋದು ಅಷ್ಟೇ ನಿಜ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, 4 weeks ಏನೋ ನಮ್ಮೂರಲ್ಲಿರೋ ರಾಯರ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಎಷ್ಟೊಂದು ನನಗೆ ಪಾಸಿಟಿವ್ನೆಸ್ ಬರ್ತಿತ್ತು ಅಂದರೆ ನನಗೆ ಮಾತಿನಲ್ಲಿ ಕೂಡ ಹೇಳೋಕ್ಕಾಗಲ್ಲ. ಒಂದು ದೊಡ್ಡ ಮೋಟಿವೇಶನ್ನ ನನ್ನ ಲೈಫಲ್ಲಿ. ಯಾವ ಗುಡಿಗೆ ಹೋಗಲಿ, ಪ್ರತಿ ಜನಕ್ಕೂ ಕೂಡ ಇದೇ ಆಗೋದು. ಯಾವ ಟೆಂಪಲ್ಗೆ ಹೋದರೂ ಕೂಡ ಒಂದು ಒಳ್ಳೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎಲ್ಲ ಬಂದು ತುಂಬ ಎನರ್ಜಿಟಿಕ್ಕಾಗಿ ಇರ್ತಾರೆ.
ಹಾಗಾಗಿ ನಾನು ಈ ಥರ ಹೇಳ್ತಿದ್ದೀನಿ. ಇನ್ನೊಂದು, ಕೆಲವೊಬ್ಬರಿಗೆ ಪೂಜೆಗಳ ಬಗ್ಗೆ ಏನು ಗೊತ್ತಿರುತ್ತೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಬೇರೆಯವರಿಗೆಲ್ಲ ತಿಳ್ಕೊಂಡು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಹಾಗೇನು ಆಗೋದಿಲ್ಲ. ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಏನೋ ಗೊತ್ತಿಲ್ಲ, ಸ್ಪೆಷಲಾಗಿ ಆಗಿಬಿಡುತ್ತೆ. ನಾನು ಮುಂದೆ ನಿಮಗೆ ನಾವು ಶ್ರಾವಣದಲ್ಲಿ ಹೇಗೆಲ್ಲ ಪೂಜೆ ಮಾಡಿದ್ದೀವಿ ಅಂತಂದು ಕೂಡ ನಾನು ವೀಡಿಯೋಸ್ ಎಲ್ಲ ಹಾಕ್ತೀನಿ. ಏನಕ್ಕೆ ಅಂದರೆ ನಾನು ಅವಾಗೆಲ್ಲ ಯೂಟ್ಯೂಬ್ ಚಾನಲ್ ನಮ್ಮದಿತ್ತು, ಆದರೆ ನಾವೇನು ಅಪ್ಲೋಡ್ ಮಾಡಿದ್ದಿಲ್ಲ. ಆದರೂ ಕೂಡ ನಾವು ಬಡವರೇ, ನಾವು ತುಂಬ ಬಡವರು. ಆದರೂ ಈ ಥರ ಎಲ್ಲ ಪೂಜೆ ಮಾಡ್ತೀವಿ, ಈ ಥರ ಎಲ್ಲ ಅಮ್ಮೋರಿಗೆಲ್ಲ ಅಲಂಕಾರ ಮಾಡ್ತೀವಿ, ನಮ್ಮಿಂದ ಕೂಡ ಇದೆಲ್ಲ ಆಗುತ್ತೆ ಅಂತ ನಾವೆಂದೂ ಅಂದ್ಕೊಂಡಿದ್ದಿದ್ದಿಲ್ಲ. ಹೀಗೆ ಇದು ಕೂಡ ಏಕಾದಶಿ ಪೂಜೆಗಳು, ವೆಂಕಟರಮಣನ ಪೂಜೆಗಳು, ಶಿವನ ಪೂಜೆಗಳು ನಾವೇನು ಮಾಡ್ತಿದ್ದಿಲ್ಲ ಜಾಸ್ತಿ. ಏನಂದರೆ ದಸರೆಗೆ ಭವಾನಿ ಅಮ್ಮಗೆ ಪೂಜೆ ಮಾಡ್ತಿದ್ವಿ. ಹಾಗೆ ನಮ್ಮ ಹತ್ರ ಗಣಪತಿ ಪೂಜೆ ಕೂಡ ಇದ್ದಿದ್ಲಂತೆ ಚೌತಿಗೆ. ಅದು ಕೂಡ ನಾನು ಹಠ ಮಾಡಿ ದೇವರು ಅದೆಲ್ಲ ಇಡೇಬೇಕು ಅಂತ ಅಂದ್ಕೇಸಿ ಹಠ ಮಾಡಿದ್ರೆ ಅವ್ರು ಇಟ್ಟಿದ್ರಂತೆ ನಮ್ಮಪ್ಪ ನಮ್ಮಮ್ಮವರು. ಹಾಗಾಗಿ ಅವಾಗಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಹತ್ರ ಪೂಜೆಗಳೆಲ್ಲನೂ. ಅಂದರೆ ಆವಾಗ ನಮ್ಮಪ್ಪ ಇರುವಾಗ ತಕ್ಕ ಮಟ್ಟಿಗೆ ನಾವು ಚೆನ್ನಾಗೇ ಇದ್ವಿ. ಊಟಕ್ಕೇನು ಕಮ್ಮಿ ಇದ್ದಿದ್ದಿಲ್ಲ, ಬಟ್ಟೆಗೇನು ಕಮ್ಮಿ ಇದ್ದಿದ್ದಿಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ಹತ್ರ ಇರ್ತಿತ್ತು. ಅಂದರೆ ಬಡತನ ಅಂದರೆ ಫುಲ್ ಲಕ್ಸರಿ ಲೈಫ್ ಏನಲ್ಲ ನಮ್ಮದು. ಹಾಗಾಗಿ ಹೇಳ್ತಿದ್ದೀನಿ. ಇನ್ನೊಂದು ಏನಂದರೆ, ಏನೋ ಎನರ್ಜಿ ಮನೇಲಿ ಪೂಜೆ ಅಂತಂದರೆ ಇದೆಲ್ಲ ಪೀಠ ಇಟ್ಟು ಅದೇ ಮಣೆ ಹಾಕಿ ಫೋಟೋಸ್ ಎಲ್ಲ ಅಲಂಕಾರ ಮಾಡಿ ದೀಪಗಳಿಟ್ಟು ದೀಪ ಎಲ್ಲ ಹಚ್ಚಿ ಅವತ್ತೆಲ್ಲ ಶ್ಲೋಕ ಕೇಳಿದ್ರೆ ಏನೋ ಒಂಥರ ವೈಬ್ಸ್ ಬರುತ್ತೆ. ನಿಮಗೂ ಕೂಡ ಈ ಥರ ಅನುಭವಗಳೆಲ್ಲ ಆಗಿದ್ದರೆ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕೆ ಇಷ್ಟೆಲ್ಲನೂ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ, ಇದರಿಂದ ತುಂಬ ಪವಾಡ ಆಗಿದೆ. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನಂಗೆ ಗೊತ್ತು ನಾನು ಏನು ಮಾತಾಡ್ತಿದ್ದೀನಿ ನನಗೆ ಅರ್ಥ ಆಗ್ತಿಲ್ಲ. ಇದೆಲ್ಲ ರಾಯರು, ನನ್ನ ವೆಂಕಟೇಶ್ವರ ಸ್ವಾಮಿಗಳೇ ನುಡಿಸ್ತಾ ಇದ್ದಾರೆ. ನಾನು ಪ್ರತಿ ದೇವರಿಗೆ ನಂಬ್ತೀನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಪವಾಡಗಳು ನಡೆದಿದೆ ಅದೆಲ್ಲದ್ರ ಬಗ್ಗೆನೂ ನನಗೆ ತಿಳ್ಕೊಬೇಕಾಗಿಲ್ಲ, ತಾನೇ ಬರುತ್ತೆ ಏನಾದರೂ ಕೂಡ. ಅದೇನೋ ಗೊತ್ತಿಲ್ಲ, ನಂಗಿಷ್ಟ, ತುಂಬ ಇಷ್ಟ. ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಭಕ್ತಿ ಅಂದರೆ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದು ನನ್ನ ಹತ್ರ ಇಲ್ಲ. ಮನುಷ್ಯರನ್ನ ಹೇಗೆ ಪ್ರೀತಿ ಮಾಡ್ತೀನೋ ಹಾಗೆ ದೇವ್ರನ್ನೂ ಕೂಡ ಹಾಗೆ ಹಚ್ಕೊಳ್ಬಿಡ್ತೀನಿ. ಮನುಷ್ಯರ ಜೊತೆ ಹೇಗೆ ಮಾತಾಡ್ತಾರೋ ನಾನು ದೇವ್ರ ಹತ್ರನೂ ಕೂಡ ಹಾಗೆ ಮಾತಾಡ್ತೀನಿ. ಸಿಟ್ಟಿದ್ರೂ ಕೂಡ ಹೇಳ್ಕೊಳ್ತೀನಿ. ನನ್ನ ಪೇರೆಂಟ್ಸ್ ಜೊತೆ, ನನ್ನ ತಂದೆ ತಾಯಿದರ ಜೊತೆನ ಹೇಗಿರ್ತೀನೋ, ನನ್ನ ಶಿವಯ್ಯ, ನನ್ನ ವೆಂಕಟರಮಣ, ನನ್ನ ಎವ್ರಿ ಒನ್ ದೇವರು ಜೊತೆ ಕೂಡ ನಾನು ಹೀಗೆ ಇರೋದು. ಇನ್ನೊಂದು ಏನಂದರೆ, ನಮ್ಮ ತಂಗಿ ಇದು ಎಲ್ಲ 7 ದೀಪ ಇಟ್ಟು ಅದೆಲ್ಲ ಅವಳ ನಂಬಿಕೆ ಇದೆಲ್ಲನೂ ಮಾಡೋದು. ರಾಯರನ್ನ ತುಂಬ ನಂಬ್ತಾಳೆ. ಅವಳೇನೋ ಅಂದ್ಕೊಂಡಿದ್ದಾಳಂತೆ, ಅದೆಲ್ಲ ಆಗಬೇಕು ಅಂತ ತುಂಬ ಪೂಜೆಗಳೆಲ್ಲ ಮಾಡ್ತಿದ್ದಾಳೆ. ಕೆಲವೊಬ್ರಿಗೆ ಗೊತ್ತಿಲ್ಲ, ಕ್ಯಾರೆಕ್ಟರೇ ಇಲ್ಲ ಅಂದ್ಬಿಡ್ತಾರೆ ಹೆಣ್ಮಕ್ಳಿಗೆ. ಕ್ಯಾರೆಕ್ಟರ್ ಇಲ್ಲ ಅಂತ ಅಂದಾಗ ಹೆಣ್ಮಕ್ಳು ಪೂಜೆ ಅದೆಲ್ಲ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಹೋಗ್ತಾರೆ ಸಿಕ್ಕಾಗೆ ರೋಡ್ ಮೇಲೆ ಹೋಗಿ ತಿರುಗಿ ಎಂಜಾಯ್ಮೆಂಟ್ ಮಾಡಿ ಆ ಥರ ಈ ಥರ ಎಲ್ಲ ಮಾಡಿ ಬರ್ತಾರೆ. ನಮ್ಮ ಹತ್ರ ಹಾಗೇನಿಲ್ಲ. ನಾವು ಸಾಂಪ್ರದಾಯಿಕವಾಗಿದ್ದೀವಿ. ಕೆಲವೊಬ್ರು ನಂಬಿದ್ರೆ ನಂಬಲಿ, ಇಲ್ಲ ಅಂದರೆ ಇಲ್ಲ, ಅಷ್ಟೇ.